ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಚಿತ್ರೋದ್ಯಮಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅತ್ಯುತ್ತಮ ಚಿತ್ರಗಳಿಗೆ, ಅತ್ಯುತ್ತಮ ತಂತ್ರಜ್ಞರಿಗೆ, ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಹಲವು ವರ್ಷಗಳಿಂದ ನೀಡ್ತಾ ಬಂದಿದೆ. ಆದರೆ ಇದು ಕಳೆದ ಕೆಲವು ವರ್ಷಗಳಿಂದ ಸರಿಯಾಗಿ ನಡೀತಾ ಇರಲಿಲ್ಲ. ಕಾರಣಾಂತರದಿಂದ ಏರುಪೇರಾಗಿತ್ತು ಈ ಒಂದು ವ್ಯವಸ್ಥೆಯಲ್ಲಿ. ಕನ್ನಡ ಚಿತ್ರೋದ್ಯಮದವರು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಏನಂತ ಹೇಳಿದ್ರೆ, ಪ್ರಶಸ್ತಿ ಪುರಸ್ಕಾರಗಳನ್ನು ನಿಗದಿತ ದಿನಗಳಲ್ಲಿ ನೀಡುವಂತೆ ಮಾಡಿ, ಸರ್ಕಾರಕ್ಕೆ ಅನುಕೂಲ ಆದಾಗ, ವಾರ್ತಾ ಇಲಾಖೆಗೆ ಅನುಕೂಲ ಆದಾಗ ಬೇಕಾಬಿಟ್ಟಿಯಾಗಿ ದಿನಗಳನ್ನು ನಿಗದಿ ಮಾಡಿ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡ್ತಾ ಇದ್ದಾರೆ. ಅದರ ಬದಲಿಗೆ ನಿರ್ದಿಷ್ಟ ದಿನಗಳಂದು ಪ್ರಶಸ್ತಿ ಪುರಸ್ಕಾರಗಳನ್ನು ಪ್ರದಾನ ಮಾಡುವಂತೆ ಕೆಲಸಗಳನ್ನು ಮಾಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ, ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದಿನವನ್ನ ನಿಗದಿ ಮಾಡಿದ್ರು. ಅದ್ಯಾವುದು ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಪ್ರತಿಭೆ, ನಟ ಸಾರ್ವಭೌಮ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ, ಅವರ ಜನ್ಮದಿನದಂದು ಏಪ್ರಿಲ್ 24ರಂದು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಲಾಗುತ್ತೆ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಆನಂತರ ಕೂಡ ಅದು ಕಾರಣಾಂತರದಿಂದ ಸರಿಯಾಗಿ ಜಾರಿಗೆ ಬಂದಿರಲಿಲ್ಲ. ಕಳೆದ ಕೆಲವು ವರ್ಷಗಳ ಚಲನಚಿತ್ರಗಳನ್ನ, ತಂತ್ರಜ್ಞರನ್ನ, ಕಲಾವಿದರನ್ನ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಆದರೆ ಅದು ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗಿಲ್ಲ. ಇದು ಹಲವು ಪ್ರಶಸ್ತಿ ಪುರಸ್ಕರ್ತರಿಗೆ ತುಂಬಾನೇ ಬೇಜಾರು ಮಾಡಿತ್ತು. ಯಾಕಂತ ಹೇಳಿದ್ರೆ, ಪ್ರಶಸ್ತಿಗಾಗಿ ನಮ್ಮ ಚಿತ್ರಗಳನ್ನ, ನಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಆದರೆ ಪ್ರಶಸ್ತಿಗಳು ಇದು ನಮ್ಮ ಕೈಗೆ ಸೇರಿಲ್ಲ ಅಂತೇಳಿ. ಆದರೆ ಇತ್ತೀಚೆಗೆ ಬಂದ ಮಾಹಿತಿಯ ಪ್ರಕಾರ ವಾರ್ತಾ ಇಲಾಖೆ ಸರ್ಕಾರ ತೀರ್ಮಾನ ಮಾಡಿದೆ. ಏನಂತ ಹೇಳಿದ್ರೆ, ಏಪ್ರಿಲ್ 24, 2026ರಂದು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಲಾಗುತ್ತೆ ಅಂತ. ಯಾವ ವರ್ಷಗಳ ಚಿತ್ರಗಳಿಗೆ ನೀಡ್ತಾರೆ ಅಂತ ಹೇಳಿದ್ರೆ, 2020 ಹಾಗೂ 2021ರ ಸಾಲಿನ ಏನು ಚಿತ್ರಗಳ ಆಯ್ಕೆ ಆಗಿದೆ, ಕಲಾವಿದರ, ತಂತ್ರಜ್ಞರ ಆಯ್ಕೆ ಆಗಿದೆ, ಆ ಒಂದು ವರ್ಷಗಳ ಚಲನಚಿತ್ರಗಳಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಏಪ್ರಿಲ್ 24, 2026ರಂದು ನೀಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಿಜವಾಗಲೂ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳಬೇಕು. ಹಲವು ಕಾರಣಗಳಿಂದಾಗಿ ಪ್ರಶಸ್ತಿ ಪುರಸ್ಕಾರಗಳ ಒಂದು ಪ್ರದಾನ ಮಾಡುವಂಥ ಕಾರ್ಯಕ್ರಮ ಏರುಪೇರಾಗಿತ್ತು. ಅದು ಇನ್ನು ಮುಂದಾದರೂ ಸರಿಯಾಗಿ ನಡೆಯಲಿ. ಸರ್ಕಾರ ತೀರ್ಮಾನ ಮಾಡಿದಂತೆ ಪ್ರತಿ ವರ್ಷ ಏಪ್ರಿಲ್ 24ರಂದು ಪ್ರಶಸ್ತಿ ಪುರಸ್ಕಾರಗಳ ಒಂದು ಪ್ರದಾನ ಮಾಡುವಂಥ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ. ಚಿತ್ರೋದ್ಯಮಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಯಾಕಂತ ಹೇಳಿದ್ರೆ, ಕಲಾವಿದರು, ತಂತ್ರಜ್ಞರು ತಮ್ಮದೇ ಆದ ಪ್ರತಿಭೆಗಳನ್ನು ಚಿತ್ರರಂಗದಲ್ಲಿ ಪ್ರದರ್ಶನ ಮಾಡಿರ್ತಾರೆ. ಕೆಲವು ಅತ್ಯುತ್ತಮ ಚಿತ್ರಗಳಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ ಪ್ರಶಸ್ತಿ ದೊರೆಯುತ್ತೆ. ಆ ಒಂದು ಪ್ರಶಸ್ತಿ ಪುರಸ್ಕಾರಗಳು ಸರಿಯಾದ ಸಮಯಕ್ಕೆ, ಆ ವರ್ಷಗಳ ಏನು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಲಾಗುತ್ತೆ, ಅದು ಸರಿಯಾದ ಸಮಯಕ್ಕೆ ಅವ್ರ ಕೈ ಸೇರಿದಾಗ ಅವರಿಗೂ ಖುಷಿ ಆಗುತ್ತೆ, ಇನ್ನಷ್ಟು ಉತ್ತೇಜನ ಕೊಟ್ಟಂಗಾಗುತ್ತೆ. ಪ್ರಶಸ್ತಿ ಪುರಸ್ಕರ್ತರಿಗೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಂತಾದರೆ, ಹೊಸಬರಿಗೆ, ಈ ಒಂದು ಪ್ರತಿಭೆಗಳಿಗೆ ಏನಿರ್ತಾರೆ ವಿಶೇಷವಾದ ಪ್ರಶಸ್ತಿ ಪುರಸ್ಕಾರಗಳು ಪಡೆಯೋದಕ್ಕೆ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಶ್ರಮವನ್ನು ಹಾಕಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಏನೇ ಆಗಲಿ, ಇನ್ನು ಮುಂದಾದರೂ ಕರ್ನಾಟಕ ರಾಜ್ಯ ಸರ್ಕಾರ ನೀಡುವಂತಹ ಚಲನಚಿತ್ರ ಪ್ರಶಸ್ತಿ ಪುರಸ್ಕಾರಗಳು ಪ್ರತಿ ವರ್ಷ ಏಪ್ರಿಲ್ 24ರಂದು ನೀಡುವಂತಾಗಲಿ. ಚಿತ್ರೋದ್ಯಮ ಇನ್ನಷ್ಟು ಬೆಳವಣಿಗೆ ಕಣ್ಣಲ್ಲಿ ಕಾಣಲಿ ಅನ್ನೋದು ನಮ್ಮ ಒಂದು ಆಶಯ. ಕರ್ನಾಟಕ ಸರ್ಕಾರಕ್ಕೆ, ವಾರ್ತಾ ಇಲಾಖೆಗೆ ಧನ್ಯವಾದಗಳು.